ವಿಡಿಯೋದಲ್ಲಿ ಹಾಕಿದ್ದೆ ನಾನು ನನ್ನ ಮಗಳಿಗೆ ಹೊಸದಾಗಿ ಸಿಲ್ವರ್ದೊಂದು ಚೈನ್ ತೊಗೊಂಡ್ವಿ ಅಂತ ಹೇಳಿ. ನಾನು ಬರ್ತಾ ಇರೋದು ದೇವಸ್ಥಾನಕ್ಕೆ. ಇಷ್ಟು ವರ್ಷ ಇಲ್ಲೇ ಓದ್ತಿದ್ರು ಪಕ್ಕದಲ್ಲಿ ಇನ್ಕಲ್ಲೇ. ನನಗೊಂದು ಒಳ್ಳೆ ಸ್ಟೇ ಚೆನ್ನಾಗಿದೆ. 50 ರೂಪೀಸಿಂದ ಸ್ಟಾರ್ಟ್. ಇಷ್ಟು ಉಲನ್ಸ್ ಅದೆಲ್ಲ ಬೇಕಿತ್ತು. ಐ ಥಿಂಕ್ ಒಂದು ನಿಮಿಷ ನೀನೇ ಇಷ್ಟಪಟ್ಟು ತಗೊಂಡಿದ್ದಲ್ವಾ? ಚೆನ್ನಾಗಿತ್ತು. ನಮ್ಗೆ ಏನಾರು ಅಂಟಿಸ್ಬಿಡು. ಬಂದು ಕೂತ್ಕೊಂಡಾಗ ಅಂಟಿಸ್ಕೊಂಡು ಕೂತ್ಕೋಬೇಕು, ಹೋಗೋ ಡ್ಯೂಟಿಗೆ ಇಟ್ಕೊಂಡ್ಬಿಟ್ಟು ಹೋಗ್ಬೇಕು. ಇದು ನಮ್ಮ ಅಕ್ಕ ಕೊಡಿಸಿದ್ಲು ನನಗೆ. ಸ್ಕ್ರಬ್ಬು ಹಾಗೆ ಟ್ಯಾನ್ ರಿಮೂವಲ್ ಪ್ಯಾಕು ಇದು ಈ ಮೂರು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಶ್ಯೂ ಸ್ವಾತಿ ಲಾಕ್ಸ್ ಇನ್ ಕನ್ನಡ. ಈ ಲೋಕವೇ ವಿಶೇಷವು. ಹಾಗೆ ನಾವು ಇವತ್ತು ಸಿಲ್ವರ್ ಶಾಪಿಗೆ ಹೋಗಬೇಕಿತ್ತು. ಏನಂತಂತಂದರೆ ಈಗ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು ನನ್ನ ಮಗಳಿಗೆ ಹೊಸದಾಗಿ ಸಿಲ್ವರ್ದೊಂದು ಚೈನ್ ತೊಗೊಂಡ್ವಿ ಅಂತ ಹೇಳಿ. ಅದೇನು ಮಾಡಿಬಿಟ್ಲು ಅಂತಂದರೆ ಎಳೆದ್ಬಿಟ್ಟಿದ್ದಾಳೆ, ಕಟ್ಟಾಗಿ ಹೋಗ್ಬಿಟ್ಟಿತ್ತು. ಒಂದು 2-3 ಡೇಸು ಹಾಕ್ಕೊಳಕ್ಕಾಗಲಿಲ್ಲ, ಕಟ್ ಮಾಡಿಬಿಟ್ಟಿದ್ಲು. ಹಾಗಾಗಿ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೋದ್ವಿ. ಅದು ಸ್ವಲ್ಪ ಕೊಂಡಿ ಥರ ಇತ್ತು, ಹಾಗಾಗಿ ಕಿತ್ತೋಗ್ಬಿಡ್ತು ಅಂತ ಅನ್ನಿಸ್ತು ನನಗೂ. ಇನ್ನು ಬೇರೆ ರೀತಿ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಒಂದು ಡಾಲರ್ ತೊಗೊಳ್ಳೋಣ ಅಂತಲೂ ಡಿಸೈಡ್ ಆದ್ವಿ. ಗಣಪತಿದೊಂದು ಡಾಲರ್ ಕೂಡ ಸಿಕ್ತು ಜೊತೆಗೆ, ಅದು ಅಷ್ಟೇ ತುಂಬ ಕ್ಯೂಟಾಗಿತ್ತು. ಹಾಗೆ ನಮ್ಮ ಹಸ್ಬೆಂಡ್ ಬೈತಿದ್ರು, ಇದನ್ನು ಎಷ್ಟು ದಿನ ಇಟ್ಕೊಳ್ತಾಳೆ ನೋಡಬೇಕು ಅಂತ ಹೇಳಿ. ಮಕ್ಕಳು ಹಾಗೆ ಅಲ್ವಾ, ತುಂಟಾಟ. ಅದೇನೋ ಹೊಸ್ದಾಗಿ ಹಾಕೊಂಡಾಗ ಅದನ್ನು ಪದೇ ಪದೇ ಮುಟ್ಟೋದು, ಕಿತಾಪತಿ ಮಾಡ್ತಾ ಇರೋದು. ಅದೇನೋ ಗಟ್ಟಿ ಇದ್ದರೆ ಕಟ್ಟಾದರೆ ಕಟ್ಟಾದಂಗೆ. ಅವತ್ತು ನಾವು ತಗೊಳ್ಳುವಾಗ ಡಾಲರ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಬಟ್ ಇವತ್ತೊಂದು ಐಡಿಯಾ ಬಂತು ಡಾಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಅದರಲ್ಲೂ ವಿದ್ಯಾವಿನಾಶಕ್ಕೆ ಸಿಕ್ಕಿದ್ದು ಇನ್ನೂ ಒಂಥರ ಖುಷಿ ಆಯಿತು. ಹಾಗೆ ನಾನು ತಾಯ್ತಗಳು ಇದೆಲ್ಲ ಜಾಸ್ತಿ ಹಾಕೋದಿಲ್ಲ, ಯಾಕಂತಂದರೆ ಪೀಡಿಯಾಟ್ರಿಷನ್ನು ಡಾಕ್ಟರ್ಸು ಬೈದ್ಬಿಡ್ತಾರೆ. ಕತ್ತತ್ರ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮಕ್ಕಳಿಗೆ, ಈ ಪಿಂಪಲ್ಸ್ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೋದು. ಇನ್ ಕೇಸ್ ಹುಷಾರಿಲ್ಲ ಆ ಥರ ಟೈಮಲ್ಲಿ ಹಾಕ್ತೀನಿ, 1 ಮಂತ್ ಒಳಗಡೆ ಎಲ್ಲ ತೆಗೆದುಬಿಡ್ತೀನಿ. ಹಾಗೇ ಚೈನ್ನ ಚೇಂಜ್ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಸ್ವಲ್ಪ ಮನೆಗಳು ಚೆನ್ನಾಗಿ ಕಂಡ್ರೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಂಥದ್ದು ನಾನು. ಇವತ್ತೊಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಟೆಂಪಲ್ಗೆ ಹೋದ್ವಿ. ಪ್ಲ್ಯಾನ್ ಇರಲಿಲ್ಲ, ಬಟ್ ಹೋಗ್ತಾ ರೋಡಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿದ್ವಿ. ಇನ್ನು ಹೋಗ್ಬೇಕು ಅಂತ ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು. ಫೀಲ್ಡ್ ಮಾತ್ರ ತುಂಬ ದೊಡ್ಡದಾಗಿತ್ತು. ಹಾಗಾಗಿ ಒಂದು ಸರಿ ಹೋಗಿ ಬಂದುಬಿಡೋಣ ಅಂತಲೂ ಅಂದ್ಕೊಂಡ್ವಿ. ಹಾಗೆ ಹೊರಟ್ವಿ. ಇನ್ನು ನನ್ನ ಮಗಳು ಪಾರ್ಕಿಗೆ ಹೋಗೋಣ, ಆಟ ಆಡಬೇಕು ಅಂತ ಒಂದು ಹಠ ಮಾಡ್ತಾಯಿದ್ಲು. ಇನ್ನು ಸ್ವಲ್ಪ ಲೇಟಾಗಿ ಹೋಗುತ್ತೆ, ಕತ್ಲಾಗುತ್ತೆ, ಇನ್ನೇನು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನೆಕ್ಸ್ಟ್ ಡೇ ಹೋಗಿ ಬರೋಣ ಅಂತ ಹೇಳ್ಕೊಂಡು ಅವಳಿಗೆ ಸಮಾಧಾನ ಮಾಡಿಕೊಂಡು. ಚೆನ್ನಾಗಿದೆ ಅಲ್ವಾ ರೀ? ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ರೀ ನೀನು ಬಂದಿದ್ದ ಫಸ್ಟು? ಇದೇ ಮೊದಲನೇ ಸಲ ನಾನು ಬರ್ತಾ ಇರೋದು ದೇವಸ್ಥಾನಕ್ಕೆ. ಇಷ್ಟು ವರ್ಷ ಇಲ್ಲೇ ಓದ್ತಿದ್ರು ಪಕ್ಕದಲ್ಲಿ ಇನ್ಕಲ್ಲೇ, ಆದರೆ ಒಂದು ಸಲನೇ ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ರೀ? ಏಕಾದಶಿ ಟೈಮ್ಗಳಲ್ಲಿ ಬರಬೇಕು ರೀ, ಸಕ್ಕತ್ತಾಗಿರುತ್ತೆ ಎಲ್ಲ ಪೂಜೆ. ದೇವಸ್ಥಾನ ಅದೇ ತುಂಬ ವಿಶಾಲವಾಗಿದೆ ಅಲ್ವಾ? ದೇವಸ್ಥಾನಗಳನ್ನು ಅಷ್ಟೇ ಅಲ್ವಾ, ವಿಶಾಲವಾಗಿರುತ್ತೆ. ಜಾಸ್ತಿ ಆಮೇಲೆ ತಂಪು ಅಲ್ವಾ ರೀ? ಆಗಿನ ಶೈಲಿಲಿ ಕಟ್ಟಿರೋದಲ್ವಾ ನೋಡಿ. ರೀಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಬಟ್ ಊಟದಾಲ ಎಷ್ಟು ಚೆನ್ನಾಗಿದೆಯಾ, ಸಕ್ಕದಾಗಿದೆ ರೀ. ಇನ್ನು ನಮ್ಮ ಹಳೆಯ ಶೈಲಿ ದೇವಸ್ಥಾನಗಳು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಅದೊಂದು ಗುಡ್ ವೈಬ್ಸು. ಹಾಗೆ ನಾನು ನನ್ನ ಹಸ್ಬೆಂಡು ಎಲ್ಲ ದೇವಸ್ಥಾನ ನೋಡ್ತಾ ಮಾತಾಡ್ಕೊಂಡು ಹೋಗ್ತಿದ್ವಿ. ಎಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ ದೇವಸ್ಥಾನಕ್ಕೆ ಬಂದರೆ, ಮನಸ್ಸಿಗೆ ಒಂಥರ ನೆಮ್ಮದಿ ಇರುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ಊಟದಾಲು ಎಷ್ಟು ಕ್ಲೀನ್ ಆ್ಯಂಡ್ ನೀಟ್ನೆಸ್ ಆಗಿದೆ. ಹಾಗೆ ಇದರ ಆಪೋಸಿಟಲ್ಲಿ ಮಂಟಪ ಇತ್ತು, ಅಂದರೆ ಅಲ್ಲಿ ಭಜನೆ ಹಾಗೆ ಸಂಗೀತ ಕಾರ್ಯಕ್ರಮಗಳು ಈ ರೀತಿ ಎಲ್ಲ ಮಾಡ್ಬೋದು. ಇನ್ನು ನಾವು ಈ ದೇವಸ್ಥಾನಕ್ಕೆ ಏಕಾದಶಿ ಟೈಮಲ್ಲಿ ಬರಬೇಕು. ಆಗ ಇಲ್ಲಿ ವಿಶೇಷ ಪೂಜೆಗಳು ನಡೆಸ್ತಾರೆ.
ಒಳ್ಳೆ ದರ್ಶನ ಸಿಕ್ತು ಅಂತ ಹೇಳ್ಬೋದು. ಯಾಕಂತಂದರೆ ಅಷ್ಟು ರಶ್ ಇರಲಿಲ್ಲ, ದೇವಸ್ಥಾನ ಫ್ರೀಯಾಗಿತ್ತು, ತುಂಬ ಕಡಿಮೆ ಜನನೇ ಇದ್ದರು. ಹಾಗಾಗಿ ನಾವು ಕಣ್ತುಂಬ ದೇವ್ರನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಡ ಬಂದ್ವಿ. ಹಾಗೆ ಅಲ್ಲಿ ಒಂದು ಪಾಂಪ್ಲೆಟ್ಸ್ ಕೊಡ್ತಾಯಿದ್ರು. ಇನ್ನು ನೆಕ್ಸ್ಟು 25, 26, 27 ಕುಂಭಾಭಿಷೇಕ ನಡೆಯುತ್ತೆ ಅಂತ ಹೇಳಿಬಿಟ್ಟು, ಆಗ ಅನ್ನ ಸಂತರ್ಪಣನೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಇದು ಬಾಕ್ಸರ್ ಅಂತನಾ, ಇದು ಬಾಕ್ಸರ್ ಅಂತೆ, ಬಾಕ್ಸರ್ ಹೊಡೆದೋಗ್ಬಿಡುತ್ತೆ ರೀ ಜಾಸ್ತಿ ಗಾಳಿ. ಇದು ಫಿಶ್ಶು ಎಲ್ಲ ಹೇರ್ ಬಲೂನ್ಸು. ನೋಡಿ ವಿಶಾಲ್ ಮಾರ್ಟ್ ಆಪೋಸಿಟು ಒಂದು ಹೇರ್ ಬಲೂನ್ದು ಇಟ್ಕೊಂಡಿದ್ದಾರೆ. ಇಲ್ಲಿ ಒಂದು ಶೀಟ್ ಹಾಸ್ಕೊಂಡು ಎಲ್ಲ ಅಷ್ಟೇ ಚೆನ್ನಾಗಿದೆ. 50 ರೂಪೀಸಿಂದ ಸ್ಟಾರ್ಟು. ನನ್ನ ಮಗಳು ಏನು ತೊಗೊಂಡೆ ಬಂಗಾರಿ ನೀನು? ಶೋಮಿ. ವಾವ್, ವಾಟ್ ಈಸ್ ದ್ಯಾಟ್? ಏನದು? ಬಬಲ್ಸ್ ಗನ್ನು. ಇದು ಹೇರ್ ಬಲೂನ್. ಇದು ಹೇರ್ ಬಲೂನ್ ಚೆನ್ನಾಗಿದೆ ಅಲ್ವಾ ರೀ? ಎಲ್ಲ ಮರ್ತಲ್ವಾ ಮಕ್ಕಳಿಗೆ ಆಟ ಆಡೋದಕ್ಕೆ? ಚೆನ್ನಾಗಿದೆ ಅಲ್ವಾ ರೀ? ಕೈಲಿದೆ. ಸ್ಟಾರ್ಟಿಂಗ್ 50 ರೂಪೀಸಿಂದ ಅಲ್ವಾ ರೀ? ವಿಶಾಲ್ ಮಠ ಅಪೋಸಿಟ್ ಇಟ್ಟಿದ್ದಾರೆ ಅಲ್ವಾ? ಹಾಗೆ ನನ್ನ ಮಗಳಿಗೆ ಒಂದು ಬಲೂನು ಹಾಗೆ ಬಬಲ್ಸ್ದು ಗನ್ನು ಕೊಡಿಸ್ಕೊಂಡು ಬಂದ್ವಿ. ಇನ್ನು ಹೊರಗಡೆ ಬಂದರೆ ಅವಳಿಗೆ ಏನಾದರೂ ಒಂದು ಕೊಡಿಸಿದ್ರೆ ಸಮಾಧಾನವಾಗಿ ಮನೆಗೆ ಬರ್ತಾಳೆ. ಇಲ್ಲ ಅಂತಂದರೆ ಸ್ವಲ್ಪ ಆಟ ಮಾಡೋದು ಜಾಸ್ತಿ. ಇನ್ನು ಸ್ವಲ್ಪ ನಾನು ಸ್ಟೋರಲ್ಲಿ ಒಂದಿಷ್ಟು ಐಟಮ್ಸ್ ತೊಗೋಬೇಕು, DIY ಮಾಡಬೇಕು ಅಂತ ಹೇಳ್ತಿದ್ನಲ್ಲ, ಹಾಗಾಗಿ ಒಂದಿಷ್ಟು ಗನ್ಸ್ ಅದೆಲ್ಲ ಬೇಕಿತ್ತು. ಆಗಲೇ ಕತ್ಲು ಕೂಡ ಆಗೋಗ್ಬಿಟ್ಟಿತ್ತು, ಒಂದು 7:30 ಆಗೋಗಿತ್ತು. ಇನ್ನು ಸ್ವಲ್ಪ ನಾನು ಬೇಕಾಗಿದ್ದ ಐಟಮ್ಸ್ಗಳನ್ನ ತೊಗೊಂಡು ಮನೆಗೆ ಬಂದ್ವಿ. ಬಬಲ್ಸಾ? ಓಪನ್ ಮಾಡು. ಓ, ಬಂದ್ಬಿಡುತ್ತಾ ಓಪನ್ ಮಾಡೋದಕ್ಕೆ? ಬಂದ ತಕ್ಷಣ ನನ್ನ ಮಗಳು ಬಬಲ್ಸ್ ಬಿಡೋದಕ್ಕೆ ಟ್ರೈ ಮಾಡ್ತಿದ್ಲು, ಬಟ್ ಅವಳಿಗೆ ಬರ್ತಾ ಇರಲಿಲ್ಲ. ಹೇಗೆ ಮಾಡೋದು ರೀ? ಬಬಲ್ಸೇ ಬರ್ತಾ ಇಲ್ಲ. ವಾಟ್ರ್ ಹಾಕೊಂಡ್ರೆ ಬರುತ್ತಾ? ಏನಾದರೂ ಫಿಲ್ ಮಾಡ್ಕೋಬೇಕೇನೋ ನೋಡ್ರಿ. ಐ ಥಿಂಕ್ ಹೇಳ್ಕೊಡ್ತಾಳೆ, ಅವಳಿಗೆ ಗೊತ್ತು ಎಲ್ಲನೂ ರೀ. ಏನು ಗೊತ್ತಾ ರೀ? ಇಲ್ಲಿ ನೋಡ್ರಿ, ಇಲ್ಲಿ ಇನ್ಸ್ಟ್ರಕ್ಷನ್ ಓದ್ರಿ. ಇನ್ನು ಅವ್ರ ಪಪ್ಪ ಟ್ರೈ ಮಾಡ್ತಾಯಿದ್ರು, ಆದರೂ ಅಷ್ಟೊಂದು ಬಬಲ್ಸ್ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಇನ್ಸ್ಟ್ರಕ್ಷನ್ ಓದೋಣ ಅಂತ ಅಂದ್ಕೊಂಡೆ. ಇನ್ಸ್ಟ್ರಕ್ಷನ್ ಓದಿದೆ, ಆದರೂ ಅಷ್ಟೇ ಅಷ್ಟೊಂದು ಜಾಸ್ತಿ ಬಬಲ್ಸ್ ಬರ್ತಿರಲಿಲ್ಲ. ಇನ್ಸ್ಟ್ರಕ್ಷನ್ ಇರೋ ಥರನೇ ಮಾಡ್ತಾಯಿದ್ವಿ, ಯಾಕೋ ಅಷ್ಟೊಂದು ಬಬಲ್ಸ್ ಬರಲಿಲ್ಲ. ಓಕೆ ಅನ್ನಿಸ್ತು. ಸ್ವಲ್ಪ ಆಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಅಷ್ಟೇ ಇರಬೇಕು ಇದರಲ್ಲಿ ಬರೋದು ಅಂದ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಮಾತ್ರ ಆಟ ಆಡಿಸಿದ್ವಿ ಅವಳಿಗೆ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಹಾಂ ಇದು ಬದ್ದೋಗಿಲ್ಲ. ಹೊಡೆದೋಗಿಲ್ಲ. ಚೆನ್ನಾಗಿ ಸೇಮ್ ಬಾಲ್ ಇತ್ತಲ್ಲ ಬಂಗಾರ ನಿನ್ನ ಹತ್ರ? ಇದು ಇಲ್ಲ ಇದು. ಅಲ್ಲ ಬಂಗಾರಿ, ಸೇಮ್ ಬಾಲ್ ಇತ್ತಲ್ವ ನಿನ್ನ ಹತ್ರ? ಪ್ರೀವಿಯಸ್ ಕೂಡ ಇದೇ ಥರದ ಬಾಲ್ ಕೊಡಿಸಿದ್ವಿ ಅವಳಿಗೆ, ಅದನ್ನು ಹೊಡೆದಾಕೊಂಬಿಟ್ಟಿದ್ದಾಳೆ ಅನಿಸುತ್ತೆ. ತುಂಬ ದಿನ ಆಡಿದ್ಲು ಮಾತ್ರ ಅದನ್ನು, ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ಮತ್ತೆ ನೀನೇನೋ ತಗೊಂಡೆ ಅಲ್ವಾ, ಕ್ಲಿಪ್ಸ್ ತಗೊಂಡೆ ಅಲ್ವಾ? ಎಲ್ಲಿ? ಬ್ಯಾಗ್ ಮೇಲೆ ನಿನ್ನ ಬ್ಯಾಗ್ ಹಾಂ, ಶೋ ಮಿ ವೇರ್ ಇಟ್ ಈಸ್. ಇಲ್ಲ. ಇಲ್ಲಿ ತಗೊಂಡ ಅದು? ನೀನೇ ಇಷ್ಟಪಟ್ಟು ತಗೊಂಡಿದ್ದಲ್ವಾ? ಚೆನ್ನಾಗಿದೆಯಾ? ಎಷ್ಟೊಂದಿದೆ ಅಲ್ವಾ? ಆ ರೀತಿ ರಬ್ಬರ್ ಸಾಕ್ಬಾರ್ದು ಬಂಗಾರ, ಹೇರ್ಸ್ ಎಲ್ಲ ಹಾಳಾಗುತ್ತೆ. ನಿನ್ನ ತಲೆ ಕೂದಲೇ ಇಲ್ಲ ಅಲ್ಲ? ಇದೆಯಾ? ಚೆನ್ನಾಗಿದೆ. ವಾವ್, ಎಲ್ಲ ಎತ್ತಿಡು. ಅವ್ವ ಬಂದಾಗ ಅವ್ವಂಗೆ ಸ್ವಲ್ಪ ಕೊಟ್ಟು ಕಳ್ಸಂತೆ ಊರಿಗ. ಹಂಗೆ ಅನ್ಬಾರ್ದು, ಅವ್ವಂಗೂ ಬೇಕು ಅದು. ಆ ಥರದ್ದು 10 ವರ್ಷ ನಿನ್ನ ಕ್ಲಿಪ್ ಇಟ್ಕೋ, ಚೆನ್ನಾಗಿದೆ ಅದು, ಸಖತ್ತಾಗಿದೆ ಅದು. ವಾವ್, ಫ್ಲವರ್ ಡಿಸೈನ್. ಎಲ್ಲಿ ತಗೊಂಬಂದೆ ಬಂಗಾರೆ? ಯಾರು ಕೊಡ್ಸಿದ್ದು? ಅವಳೇ ತಗೊಂಡಿದ್ದು. ಚೆಲ್ಬಿಟ್ನಾ? ನೀನು ತಾನೇ ಬೀಳ್ಸಿದ್ದು. ನಾಳೆ ಆಡೋ ಹಿಡ್ಕೊಂಡು ಎತ್ತಿಟ್ಬಿಡು. ಈ ರೀತಿ ನೋಡಿರ್ತೀರಾ ನನ್ನ ಮನೇಲಿ ಹಾಕ್ಕೊಂಡಿರೋದು ಬ್ಯಾಂಗಲ್ಸ್ದು. ಇಲ್ಲಿ ಹಾಗೆ ಇದ್ರ ಹತ್ರ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತೈತೆ, ಅದನ್ನು ಫಿಲ್ ಮಾಡಿಬಿಡೋಣ ಅಂತ ರೀ. ಈ ರೀತಿ ಉಲನ್ಸ್ಗಳನ್ನ ತೊಗೊಂಡೆ. ಜಸ್ಟ್ 10 ರೂಪೀಸಿಗೆಲ್ಲ ಸಿಗತ್ತೆ ಈ ಥರ ಸ್ಟೋರಲ್ಲಿ. ಖಾಲಿಯಾಗಿತ್ತು. ಹಾಗೆ ಹೋಲ್ಡ್ ಬ್ಯಾಂಗಲ್ಸ್ ಕೇಳೋಣ ಅಂತ ಹೋಗಿದ್ದೆ, ಅದು ಹೊಸ ಸ್ಟೋರ್ ಆಗಿರೋದ್ರಿಂದ ಹೋಲ್ಡ್ ಬ್ಯಾಂಗಲ್ಸೇ ಸಿಕ್ಕಲಿಲ್ಲ. ಮೆಟಲ್ ಹೋಲ್ಡ್ ಬ್ಯಾಂಗಲ್ಸ್ ತೊಗೋಬೇಕು. ಇರೋದ್ರಲ್ಲಿನೇ ನಾಳೆ ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಮನೆ ತುಂಬ ಎಲ್ಲ ತುಂಬಿಸ್ಬಿಡು. ಯಾವುದು ಎಲ್ಲ ಯಾವುದು ಖಾಲಿ ಇರಬಾರ್ದು ನಮ್ಮ ಮನೆಗೆ. ಇನ್ನು ಇನ್ನೇನು ಎಲ್ಲ ಕಡೆ ತುಂಬಿಸ್ಬಿಡು. ಇನ್ನು ಅವಳು ಫ್ರೀ ಅವಳೆ, ನಾನು ಫ್ರೀ. ನಮ್ಗೆ ಏನಾರು ಅಂಟಿಸ್ಬಿಡು, ಬಂದು ಕೂತ್ಕೊಂಡಾಗ ಅಂಟಿಸ್ಕೊಂಡು ಕೂತ್ಕೋಬೇಕು, ಹೋಗೋ ಡ್ಯೂಟಿಗೆ ಇಟ್ಬಿಟ್ಟು ಹೋಗ್ಬೇಕು. ಹಂಗೆ ಮಾಡ್ಬಿಡು. ಖುಷಿ ಪಡಬೇಕು ರೀ, ಖರ್ಚಿಲ್ದೇನೆ ಇಷ್ಟೆಲ್ಲ ನಾನೇ ಫ್ರೀ ಕೊಟ್ರ ಕೈಲಿ ಹ್ಯಾಂಗಿಂಗ್ ವಾಲ್ಸ್ ಎಲ್ಲ ಮಾಡ್ತೀನಲ್ವಾ, ಇನ್ನೊಂದು ಸೈಡ್ ಅಪ್ರಿಷಿಯೇಟ್ ಮಾಡಬೇಕು. ನೀನು ತಗೊಂಡಿರೋ ಐಟಮ್ಗಳಿಗೆ ಇನ್ನೊಂದು ಸೈಡ್, ನೀನು ಇದು ಸುಮ್ಮನೆ ಅನಾವಶ್ಯಕ ತಗೊಳ್ಳೋ ಐಟಮ್ಗಳಿಗೆ ಇನ್ನೊಂದು ಸೈಡ್ ತಗೋತಿದ್ದೆ. ಈ ರೀತಿ ಎಲ್ಲ ಟ್ರೈ ಮಾಡಬೇಕು. ಇದು ನಾನು ಜಯನಗರದಲ್ಲಿ ತಗೊಂಡಿದ್ದೆ ಅಲ್ವಾ ರೀ, ಜಯನಗರದಲ್ಲಿ, ಬೆಂಗಳೂರು ಜಯನಗರದಲ್ಲಿ. ಇದು ಅಷ್ಟೇ ನಾನೇ ಡ್ರಾಯ್ ಮಾಡಿರೋದು, ನಾನು ನನ್ನ ಮಗಳು. ಇದು ನಾವೆಲ್ಲೋ ಗೃಹ ಪ್ರವೇಶಕ್ಕೆ ಹೋಗಿದ್ವಿ, ಆಗ ನಮಗೆ ಮಡ್ಕ ಕುಲ್ಫಿ ಕೊಟ್ಟಿದ್ರು, ಅದನ್ನೇ ಎತ್ತಿಟ್ಕೊಬಂದ್ಬಿಟ್ಟಿದ್ವಿ, ಇಟ್ಟಿದ್ದೀನಿ. ಹಾಗೆ ಇದು ನಮ್ಮ ಅಕ್ಕ ಕೊಡಿಸಿದ್ಲು ನನಗೆ. ಇದು ನಮ್ಮ ಮದುವೆಗೆ ಕೊಟ್ಟಿರೋ ಅಂಥದ್ದು ಗಿಫ್ಟು. ನಿಮ್ಮ ಫ್ರೆಂಡ್ಸ್ ಅಲ್ವಾ ರೀ. ಇನ್ನಿದು ನಮ್ಮ ಅಕ್ಕ, ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ. ಇದು ನಮ್ಮ ಅಕ್ಕ ನಮ್ಮ ಇಶಿತನ ಬರ್ಡೇಲಿ ಅವಳು ನಮ್ಮ ಅಕ್ಕಂದು ಮತ್ತು ಇಶಿತಂದು ಫೋಟೋ ಹಾಕ್ಸಿ ಮಾಡಿ ಕೊಡ್ತಿರೋದು, ಚೆನ್ನಾಗಿದೆ. ಇನ್ನಿದು ನಮ್ಮ ದೊಡ್ಡಕ್ಕ ಮಾಡಿಕೊಟ್ಟಿರೋದು. ಇದು ನಮ್ಮ ಇಶಿತನ ಬರ್ಡೇಗೆ ಫಸ್ಟಿಂದಲೋ 2 ಇಯರ್ಸ್ ಅಲ್ವಾ ರೀ ಇದು? 2 ಇಯರ್ಸ್ ಬರ್ತಡೇನಾ? 3 ಇಯರ್ಸ್ ಬರ್ತಡೇ ಅಲ್ವಾ? ಎಲ್ಲ 2 ಇಯರ್ಸ್ ಬರ್ತಡೇ ಇದು. ಹಾಗೆ ಮಾಡ್ತಿದ್ದಂಥದ್ದು ಇದು. 3 ಇಯರ್ಸ್ ಊರಲ್ಲಿ ಮಾಡಿದ್ವಿ ರೀ, ಆದರೂ ಫೋಟೋಸ್ ಅಷ್ಟಿಲ್ಲ. 2 ಇಯರ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ವಿ. ಆ ಕೇಕೆ ಒಂದು ಅಟ್ರಾಕ್ಷನ್ ಆಗಿತ್ತು, ಕೇಕ್ ಮಾತ್ರ ಅಲ್ವಾ ರೀ. ಇನ್ನು ಮೇಲಿನ ದೀಪದ್ದು ಅಷ್ಟೇ ನಮ್ಮ ಅಕ್ಕ ಕೊಡಿಸಿದ್ಲು. ಇದೆಲ್ಲ ನಾನೇ ಮಾಡಿದಂಥದ್ದು ಕೈಲಿ. ನಾನು ಇಲ್ಲೊಂದು ಮತ್ತೊಂದು ಕ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗಳು ಹಾಗೆ ಏನೇನೋ ಡೆಕೋರೇಷನ್ಗಳು ಮಾಡಿದ್ದೀನಿ.
ನಾನು ಮನೆಯನ್ನೆಲ್ಲ ಈ ರೀತಿ ಡೆಕೋರೇಷನ್ ಮಾಡಿರೋದಕ್ಕೆ ಯಾವಾಗಲೂ ಹಾಗೆ ಹೇಳ್ತಿರ್ತಾರೆ, ಇನ್ನೆಲ್ಲೆಲ್ಲಿ ಖಾಲಿ ಇದೆ ನೋಡ್ಕೊ, ಎಲ್ಲ ಕಡೆ ತುಂಬ್ಕೊ ಅಂತ ಹೇಳಿಬಿಟ್ಟು. ನನಗೆ ಹೀಗೇ ಸ್ವಲ್ಪ ಡೆಕೋರೇಷನಾಗಿ ಇಡೋದು ಮನೇಲಿ ತುಂಬ ಇಷ್ಟ ಆಗುತ್ತೆ. ಹಾಗೆ ಎವ್ರಿ ಯೂತ್ ಪ್ಯಾಕ್ ಇದು ಫೇಸ್ ಸ್ಕ್ರಬ್ಬು, ಹಾಗೆ ಟ್ಯಾನ್ ರಿಮೂವಲ್ ಪ್ಯಾಕು ಮತ್ತು ಪೀಲಪ್ ಒಂದು, ಈ ಮೂರೂ ತೊಗೊಂಡೆ. ಏನಂತಂದರೆ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಯಾವುದಾದ್ರೂ ಫಂಕ್ಷನ್ ಇರೋ ಟೈಮಲ್ಲಿ ಫೇಸ್ ವಾಶು ಇದೆಲ್ಲ ನಾವು ಮಾಡಿಸ್ದೇ ಇರೋರು ಈ ರೀತಿ ಯೂಸ್ ಮಾಡ್ಬೋದು. ಹಾಗಂತ ಜಾಸ್ತಿ ಯೂಸ್ ಮಾಡಬಾರ್ದು ಯಾವಾಗಾದರೂ ಒಂದು ಸರಿ ಯೂಸ್ ಮಾಡ್ಬೋದು. ಇದು ವಾಲ್ನಟ್ ಸ್ಕ್ರಬ್ಬು ಎವ್ರಿ ಇರ್ತದೋ, ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ ಕೂಡ ಇದೆ. ಕೊರಿಯನ್ ಸ್ಟೈಲ್ ಹ್ಯಾಂಗಿಂಗ್ ಇಯರಿಂಗ್ಸು ಜಸ್ಟ್ 60-70 ರುಪೀಸು ಏನೋ ಆಯಿತು. ಒಳ್ಳೆ ಕ್ವಾಲಿಟಿ ಇದೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತೋ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ವಾಚ್.